ರಾಜ್ಯಕ್ಕೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದು ಶಾಸಕರೊಂದಿಗೆ ಸುರ್ಜೇವಾಲಾ 1-to-1 ಚರ್ಚೆ ನಡೆಸಲಿದ್ದಾರೆ. ಶಾಸಕರುಗಳ ಬಹಿರಂಗ ಹೇಳಿಕೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕರೊಂದಿಗೆ ಚರ್ಚೆ ನಡೆಸೋದಕ್ಕೆ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದು 1-to-1 ಚರ್ಚೆ. ಪಕ್ಷದ ಹಿರಿಯ ಶಾಸಕರು ನೂತನ ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದು ಸುಮಾರು 40ಕ್ಕೂ ಹೆಚ್ಚು ಶಾಸಕರಿಗೆ ವರಿಷ್ಠರಿಂದ ಬುಲಾವ್ ಹೋಗಿದೆ. ಒಬ್ಬೊಬ್ಬ ಶಾಸಕರ ಜೊತೆಯೂ ಕೂಡ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. 10 ನಿಮಿಷ ನಿಗದಿಯಾಗಿದೆ. ಶಾಸಕರಿಗೆ ಕರೆ ಮಾಡಿ ಸುರ್ಜೇವಾಲಾ ಆಹ್ವಾನ ಕೊಟ್ಟಿದ್ದು ಕೆಪಿಸಿಸಿ ಕಚೇರಿಯಲ್ಲಿ ಈ 1-to-1 ಚರ್ಚೆ ನಡೆಯುತ್ತೆ. ಶಾಸಕರ ವಿರುದ್ಧ ಇರುವ ಪ್ರಕರಣಗಳ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಶಾಸಕರ ಎಲ್ಲ ಮಾಹಿತಿಯನ್ನು ಸುರ್ಜೇವಾಲಾ ಸಂಗ್ರಹಿಸಿದ್ದಾರೆ. ಸುಮಾರು 10 ನಿಮಿಷಗಳ ಕಾಲ ಪ್ರತಿಯೊಬ್ಬ ಶಾಸಕರ ಜೊತೆ ಕೂಡ ಚರ್ಚೆಯಾಗುತ್ತೆ. 1-to-1 ಚರ್ಚೆಗೆ ಸಮಯ ನಿಗದಿಯಾಗಿದೆ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿರೋದು. ಮಧ್ಯಾಹ್ನ 1:30ಕ್ಕೆ ಭೇಟಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಶಾಸಕ BR ಪಾಟೀಲ್ಗೆ ಸೂಚಿಸಿದ್ದಾರೆ ಸುರ್ಜೇವಾಲಾ. ಮಧ್ಯಾಹ್ನ 2 ಗಂಟೆಗೆ ರಾಜು ಕಾಗೆ ಅವರ ಜೊತೆಗೆ ಸಮಯ ನಿಗದಿಯಾಗಿದೆ. ಈ ಇಬ್ಬರು ಶಾಸಕರ ಬಹಿರಂಗ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಗೊಂದಲ ಮೂಡಿದೆ. ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕ ಸಿಎಂ ಜೊತೆ ಚರ್ಚೆಯನ್ನು ನಡೆಸಿದ್ರು, ಸಿಎಂ ಜೊತೆ ಮಾತುಕತೆ ನಡೆಸಿದ್ರು BR ಪಾಟೀಲ್ ಮತ್ತು ರಾಜು ಕಾಗೆ. ಈಗ ಹೈಕಮಾಂಡ್ನಿಂದ ಚರ್ಚೆ, ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾರಿಂದ ಮಾತುಕತೆ ನಡೆಯಲಿದ್ದು ಶಾಸಕರುಗಳಿಗೆ ಎಚ್ಚರಿಕೆ ಕೊಡೋ ಸಾಧ್ಯತೆ ಇದೆ. BR ಪಾಟೀಲ್ ಮತ್ತು ರಾಜು ಕಾಗೆಗೆ ವಾರ್ನಿಂಗ್ ಕೊಡುವಂತಹ ಸಾಧ್ಯತೆ. ಪಕ್ಷದ ವಿರುದ್ಧವೇ, ಸರ್ಕಾರದ ವಿರುದ್ಧವೇ ಹೇಳಿಕೆಗಳನ್ನ ಇಬ್ರು ಶಾಸಕರು ಕೊಟ್ಟಂತಹ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿತು. ವಿಪಕ್ಷಗಳಿಗೆ ಇದು ಅಸ್ತ್ರ ಆಯಿತು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ಇಬ್ಬರ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲೇ ಗೊಂದಲ ಕೂಡ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ, ಶಾಸಕರ ಜೊತೆ ಚರ್ಚೆಗೆ ಈಗ ಸಮಯ ನಿಗದಿಯಾಗಿದೆ.